ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನೀವು ಅಕ್ಕನ ಮೊಮ್ಮಗಳದು ವೆಲ್ಕಮನ್ನು ನೋಡ್ಬೋದು. ಅಂದರೆ ಡೆಲಿವರಿ ಮುಗಿಸ್ಕೊಂಡು ಸೊಸಿ 5 ತಿಂಗಳಲ್ಲಿ ಈಗ ಅಕ್ಕನ ಮನೆಗೆ ಬರ್ತಾ ಇದ್ದಾರೆ. ಅಂದರೆ ಗಂಗಾವತಿಯಲ್ಲಿ ಏನು ಇದೆಯಲ್ಲ ಅಕ್ಕನ ಮನೆ, ಅಲ್ಲಿಗೆ ಬರ್ತಾ ಇದ್ದಾರೆ ನೋಡಿ. ನಾವು ಕೂಡ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಫಂಕ್ಷನಿಗೆ ಹೋಗಿದ್ವಲ್ಲ ಹೋಳಿಗೆ ಊಟಕ್ಕೆ, ಅದೆಲ್ಲ ಮುಗಿಸ್ಕೊಂಡು ಈಗ ಅಕ್ಕನ ಮಗಳು ಕೂಡ ಸಿಂಧನೂರಿನಲ್ಲಿನೇ ಇರ್ತಾರೆ ನೋಡಿ. ಎಲ್ಲರೂ ಸೇರಿಬಿಟ್ಟು ಈಗ ನಾವು ಗಂಗಾವತಿಗೆ ಹೋಗ್ತಾ ಇದ್ವಿ. ಬಟ್ ಬೆಳಗ್ಗೆ ಏನು ವೆಲ್ಕಮ್ ಮಾಡ್ಕೊಂಡ್ರಲ್ಲ ಪಾಪುನ್ನ, ಆ ಟೈಮ್ನಲ್ಲಿ ನಾನು ಇರಲಿಲ್ಲ ನೋಡಿ. ಯಾಕೆ ಅಂತಂದರೆ ನಾನು ಇಲ್ಲಿ ಫಂಕ್ಷನಿಗೆ ಬಂದಿದ್ದೆ. ಹಾಗಾಗಿ ಈಗ ಬೇರೆಯವರು ಅಂದರೆ ಅಕ್ಕನ ಸೊಸೆ ಯಾರೋ ಒಟ್ಟು ವೀಡಿಯೋ ಮಾಡಿ ನನಗೆ ಶೇರ್ ಮಾಡಿದ್ದಿತ್ತು ನೋಡಿ. ನಾನೇ ಫೋನ್ ಮಾಡಿಬಿಟ್ಟು ಕಳಿಸ್ಕೊಡಿ ವಿಡಿಯೋನ, ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕಂತ ಹೇಳಿದ್ದೆ. ಹಾಗಾಗಿ ಈಗ ಕಳಿಸ್ಕೊಟ್ರು ನೋಡಿ. ನೋಡ್ತಾ ಇರ್ಬೋದು, ಈಗ ಪಾಪುನ ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅವರು ಯೂಟ್ಯೂಬಿಗಾಗಿ ಮೊಬೈಲ್ನ ಅಡ್ಡ ಹಿಡಿದ್ಬಿಟ್ಟು ಮಾಡಬೇಕಾಗುತ್ತೆ. ಅಂದರೆ ವೀಡಿಯೋನ ಇದು ಏನು ಶಾರ್ಟ್ ವೀಡಿಯೋ ಮಾಡಲಿಕ್ಕಾಗಿ ಅವರು ಈ ರೀತಿಯಾಗಿ ಮಾಡಿದ್ದಾರೆ. ನಾನು ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದೀನಿ ನೋಡಿ. ಈಗ ಪಾಪುನ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್ ನೋಡಿ, ಇವಳೇ ಅಕ್ಕನ ಮೊಮ್ಮಗಳು. ಸೀಮಂತ ಕಾರ್ಯಕ್ರಮ ವೀಡಿಯೋ, ನಂತರ ತೊಟ್ಟಿಲ ಕಾರ್ಯಕ್ರಮ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಪಾಪುಗ 5 ಮಂತ್ಸ್ ಇದೆ ನೋಡಿ. ಹಾಗಾಗಿ ಈಗ ಮನೆಗೆ ಬರ್ತಾ ಇದ್ದಾರೆ. I got guns in my head and they won't go. Spirits in my head and they won't go. I got guns in my head and they won't go. Spirits in my head and they won't. बुलावे तुझे यारे आज मेरी गलियां, बसाऊं तेरे संग में अलग दुनिया. I spent a lot of nights on the run, and I think like I'm lost and can't be found. ना आए कभी दोनों में जरा भी फासले, बस एक तू हो एक मैं हूँ और कोई ना. I got guns in my head and they won't go. Spirits in my head and they won't go. I got guns in my head and they won't go. Spirits in my head and they won't. बुलावे तुझे यारे आज मेरी गलियां, बसाऊं तेरे संग में अलग दुनिया. ना आए कभी दोनों में जरा भी फासले, बस एक तू हो एक मैं हूँ और कोई ना. है मेरा सब कुछ तेरा तू समझ ले, तू चाहे मेरे हक की जमीन रख ले. तू सांसों पे भी नाम तेरा लिख दे, मैं जीऊं जब जब तेरा दिल धड़के. ಪಾಪುನ ಮನೆ ಒಳಗಡೆ ವೆಲ್ಕಮ್ ಮಾಡಿದ್ದಾಯ್ತು ನೋಡಿ. ಈಗ ದೇವ್ರ ಮನೆಗೆ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸ್ಬಿಟ್ಟು ನಂತರ ಊಟದ ವ್ಯವಸ್ಥೆ ಎಲ್ಲ ಕೂಡ ಆಗಿತ್ತು ನೋಡಿ. ಅವರು ಮಧ್ಯಾಹ್ನ ಬಂದು ಪಲಾವು, ಪಾಯಸ ಏನೋ ಅಡುಗೆ ಎಲ್ಲ ಮಾಡಿದ್ರು ನೋಡಿ. ನಾನು ಹೇಳಿದ್ನೆಲ್ಲ ಪಾಪ ಅವರು ಅದೇನು ವೀಡಿಯೋ ಮಾಡ್ಕೊಂಡಿಲ್ಲ, ಅವರು ಸ್ವಲ್ಪ ನೆನಪಿತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ರಾತ್ರಿ ಕೂಡ ತುಂಬ ಚೆನ್ನಾಗೆಲ್ಲ ಅಡುಗೆ ಮಾಡಿದ್ರು. ಅದು ಕೂಡ ಏನೇನು ಅಡುಗೆ ಮಾಡಿದ್ರು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತ ಹೋಗಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ವೆಲ್ಕಮ್ ಎಲ್ಲ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ತುಂಬ ಆಸೆ ಇತ್ತು, ನಾನು ಇಲ್ಲೇ ಇರಬೇಕಿತ್ತು ಅಂಥೇಳಿ. ಬಟ್ ಒಂದೇ ಅಲ್ಲ 2-3 ಫಂಕ್ಷನ್ ಇದ್ದು, ಹಾಗಾಗಿ ನಾನು ಸಿಂಧನೂರಿಗೆ ಹೋಗಿದ್ದಿತ್ತು ನೋಡಿ ಫ್ರೆಂಡ್ಸ್. ಬನ್ನಿ, ಈಗ ಪಾಪುಗೆಲ್ಲ ಆರತಿ ಅದೆಲ್ಲ ತುಪ್ಪದ ದೀಪ ಎಲ್ಲ ಹಚ್ಚಿಸ್ಬಿಟ್ಟು ಕೈಯಿಂದ ಅಂದರೆ ಮುಟ್ಟಿಸಿ ದೊಡ್ಡವರು ಹಚ್ಚಿದ್ದಾರೆ. ಹಾಗೆ ಈ ಕಡೆ ಕೂಡ ವೆಲ್ಕಮ್ ಮಾಡಿಕೊಂಡು ಏನು ಪಾದ ಎಲ್ಲ ಒಂಥರ ಕುಂಕುಮ ಅದೆಲ್ಲ ಆಗಿರುತ್ತೆ ನೋಡಿ. ಹಾಗಾಗಿ ಅವರು ದೊಡ್ಡಪ್ಪ ಕಾಲೆಲ್ಲ ತೊಳಿತಾ ಇದ್ದಾರೆ, ಅಪ್ಪ ಎತ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಪಾಪುನ ಅಪ್ಪ ಅವರು ಕಾಲೇನು ತೊಳೆದ್ರಲ್ಲ, ಅವ್ರು ಬಂದು ದೊಡ್ಡಪ್ಪ ನೋಡಿ.
ಪಾಪುಗೆ, ಅಂದರೆ ನಮ್ಮ ಅಕ್ಕನ ದೊಡ್ಡ ಮಗ. ಇವರೇ ನೋಡಿ ಮಗ, ಸೊಸಿ, ಪಾಪು. ಹಾಗೆ ಅವಳದು ವೆಲ್ಕಮ್ ಅಂತ ಹೇಳಿತ್ತಲ್ಲ, ಅದು ಕೂಡ ಅವಳದ್ದು ಬ್ಯಾನರ್ ಎಲ್ಲ ಹಾಕಿದ್ರು ನೋಡ್ತಾ ಇರ್ಬೋದು ನೀವು. ಈಗ ತೋರಿಸ್ತೀನಿ ನಾನು. ಅಂದರೆ ಅವಳು ಪೋಸ್ಟ್ರೆಲ್ಲ ಹಾಕಿದ್ರು ಅವರು. ಪೋಸ್ಟ್ರಿಗೆ ಸ್ವಲ್ಪ ಹೂವು ಎಲ್ಲ ಹಾಕಿದ್ರು ಅವಳು ತಲೆ ಮೇಲೆ ಬೀಳಲಿ ಅಂಥೇಳಿ. ಬಟ್ ಅದು ಸೈಡ್ಗೆ ಆಯ್ತು ನೋಡಿ, ಅಷ್ಟು ನೆನಪಿಲ್ಲ ಅಂತ ಅನಿಸುತ್ತಾ. ಹಾಗಾಗಿ ಅಕ್ಕನ ಮಗ ಎತ್ಕೊಂಡಿದ್ದ, ಸೊಸೆ ಅದು ಏನು ಪಾಪುಂದು ಪಿಕ್ಚರ್ ಇರುತ್ತಲ್ಲ ಅದ್ರೊಳಗೆ ಹೂವು ಹಾಕಿದ್ದನ್ನು ಈಗ ತೆಗಿತಾ ಇದ್ದಾಳೆ ನೋಡಿ. ಇಷ್ಟು ಕ್ಯೂಟಾಗಿ ಇಷ್ಟು ಚೆನ್ನಾಗಿ ಬಂದಿದ್ದಾಳೆ ನೋಡಿ ಅದರೊಳಗೆ. ನೋಡ್ಲಿಕ್ಕೂ ತುಂಬ ಕ್ಯೂಟ್ ಆಗಿದ್ದಾಳೆ. ಅಂದರೆ ನಮ್ಮ ಅಕ್ಕನ ಮಗಳು ಕೂಡ ಇದೇ ರೀತಿಯಾಗಿ ಇದ್ಲಂತೆ ಚಿಕ್ಕವಳು ಇರಬೇಕಾದ್ರೆ. ಹಾಗಾಗಿ ಸೋದರತ್ತೆ ಇದ್ದಂಗಿದ್ದಾಳೆ ಅಂತಲೇ ಹೇಳ್ತಾಯಿದ್ರು ಅಕ್ಕ ಎಲ್ಲರೂ. ಯಾಕಂದರೆ ನನಗೆ ಅಷ್ಟು ನೆನಪಿಲ್ಲ ನೋಡಿ. ಇಲ್ಲಿರೋರು ಇಷ್ಟೇ ಜನ. ಸ್ವಲ್ಪ ನಾವು ಫಂಕ್ಷನಿಗೆಲ್ಲ ಹೋಗಿದ್ವಲ್ಲ, ನಾವೇನಾದರೂ ಅವತ್ತಿನ ದಿನ ಫಂಕ್ಷನ್ ಇಲ್ಲ ಅಂದರೆ ಎಲ್ಲರೂ ಇಲ್ಲೇ ಬಂದಿರ್ತಿದ್ವಿ. ತುಂಬ ಅಂದರೆ ತುಂಬ ಜನ ಸೇರಿರ್ತಿದ್ವಿ ನೋಡಿ. ಹೇಳಿದ್ದೀನಿ ನಿಮ್ಗೆ, ಇವಳ ಹೆಸರು ಬಂದು ಆದ್ಯ ಅಂಥೇಳಿ, ಪಾಪುನ ಹೆಸರು. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದ್ದಾಳೆ ನೋಡಿ ಆದ್ಯ ಅಂಥೇಳಿ. ನಾವು ಇಷ್ಟೆಲ್ಲ ಇವರೆಲ್ಲ ಬೆಳಿಗ್ಗೆ ಬಂದ ತಕ್ಷಣ ಎಲ್ಲ ಗುಡಿಗೆಲ್ಲ ಕರ್ಕೊಂಡು ಹೋಗಿ ನಂತರ ವೆಲ್ಕಮ್ ಎಲ್ಲ ಮಾಡ್ಕೊಂಡು ನಂತರ ನಾವು ಕೂಡ ಸಂಜೆ ಟೈಮ್ ಹೊತ್ತಿಗೆ ಬಂದ್ವಿ ನೋಡಿ ಮನೆಗೆ. ಬರೋದ್ರೊಳಗೆ ಎಲ್ಲರೂ ಈ ರೀತಿಯಾಗಿ ತೊಟ್ಟಿಲು ರೆಡಿ ಮಾಡಿದರು. ಅಂದರೆ ಸೋದರತ್ತಿನೇ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಅಕ್ಕನ ಮಗಳು ಕೂಡ ನಮ್ಮ ಜೊತೆಗೆ ಬಂದು ನೋಡಿ. ಬಂದ ನಂತರ ನಾವು ಸ್ವಲ್ಪ ಬಂದ ನಂತರ ಸ್ವಲ್ಪ ರೆಡಿ ಮಾಡೋದಿತ್ತು. ಅಡುಗೆ ಕೂಡ ಎಲ್ಲ ಮಾಡಿದ್ದಿತ್ತು. ಇದು ಪಾಪುಗಾಗಿ, ಅಂದರೆ ಅವರು ಹೆಣ್ಣಜ್ಜಿಯವರು ಎಲ್ಲ ಈ ಥರ ತೊಟ್ಟಿಲ ಜೊತೆಗೆ ಸ್ಕೂಲ್ ಬ್ಯಾಗು, ಸ್ಲೇಟು, ನಂತರ ಬೆಳ್ಳಿ ಬಟ್ಲ, ಲೋಟ ಎಲ್ಲ ಕಳಿಸಿದ್ರು ನೋಡಿ. ನೋಡ್ತಾ ಇರ್ಬೋದು. ಬುಕ್ಸು, ಪೆನ್ನು, ಈ ರೀತಿಯಾಗಿ ಕ್ಯಾಪ್ ಅಂದರೆ ಟೊಪ್ಗಿ ಅಂತೇನು ಹೇಳ್ತೀವಲ್ಲ ಅವೆಲ್ಲ ಕಳಿಸಿದ್ರು ನೋಡಿ. ಈಗ ತೊಟ್ಲು ಮುಂದೆ ಇಟ್ಟು ಈ ರೀತಿಯಾಗಿ ಇಟ್ಟ ನಂತರ ಪೂಜೆ ಅದೆಲ್ಲ ಮಾಡಬೇಕಾಗುತ್ತಾ. ಈ ಕಡೆ ಬಂದು ಅಥರ್ವ ನೋಡಿ ಸ್ಪೆಕ್ಟ್ ತೊಗೊಂಡು ತಾನು ಒಂದು ಸರಿ ಹಾಕೋತಾನೆ, ಅವ್ರ ಅಜ್ಜಾಗ ಒಂದು ಸರಿ ಹಾಕ್ತಾನೆ. ಈಗ ಅವನಿಗೂ ಕೂಡ ಸ್ಕೂಲಿಗೆ ಹಾಕಿದ್ದಾರೆ ನೋಡಿ ಅಥರ್ವಗ. ಈಗ ಆಲ್ರೆಡಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅವನು. ಹಠ ಮಾಡ್ತಾನಂತ ಅಂದ್ಕೊಂಡಿದ್ರಂತ ಅಣ್ಣ ಸ್ಕೂಲಿಗೆ ಹೋಗ್ಬೇಕಾದ್ರೆ. ಈಗ ಇಲ್ಲ ಬಾಯ್ ಹೇಳಿ ಹೋಗ್ತಾನಂತ. ನಾನು ಕೂಡ ಬಾಯ್ ಹೇಳು, ಇಲ್ಲಿ ಹಾಯ್ ಹೇಳು ಅಂತೇಳಿ ಹೇಳ್ತಾ ಇದ್ದೆ, ವೀಡಿಯೋ ಮಾಡ್ಕೋತಾ ಇದ್ನಲ್ಲ. ನಾವು ಕೂಡ ಸಾಯಂಕಾಲ ಟೈಮಿಗೆ ಬಂದುಬಿಟ್ಟಿದ್ವಲ್ಲ, ಹಾಗಾಗಿ ನಾನೀಗ ವೀಡಿಯೋ ಮಾಡ್ಕೋತಾ ಇದ್ದೀನಿ ನೋಡಿ. ಅವನು ಮುಖ ಮುಚ್ಕೊಂಡು ಹಾಯ್ ಹೇಳ್ತಾ ಇದ್ದ. ನನಗೂ ಬಂದ ತಕ್ಷಣ ಖುಷಿ ಅನ್ನಿಸ್ತು, ಈ ರೀತಿಯಾಗೆಲ್ಲ ವೆಲ್ಕಮ್ ಮಾಡ್ಕೊಂಡಿದ್ದಾರಲ್ಲ ಅಂಥೇಳಿ. ಬನ್ನಿ ಫ್ರೆಂಡ್ಸ್, ಈಗ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ. ಅಕ್ಕನ ಮಗಳು ಕೂಡ ಸ್ವಲ್ಪದರಲ್ಲಿನೇ ತೊಟ್ಲ ಪೂಜೆ ಎಲ್ಲ ಮಾಡ್ತಾರೆ. ಅದು ಮಾಡಿದ ನಂತರ ಊಟ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ರಿಟರ್ನ್ ಊರಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಮಕ್ಕಳದು ಸ್ಕೂಲಲ್ಲ, ಹಾಗಾಗಿ 4 ಮಕ್ಕಳು ಅಕ್ಕನ ಮಗಳಿಗೆ 2 ಹುಡುಗಿಯರನ್ನ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಒಬ್ಬರು ನಮ್ಮ ಅಕ್ಕನ್ನ ಅವ್ರ ಜೊತೆಗೆ ಬಿಟ್ಟು ಬಂದಿದ್ದಾರೆ ನೋಡಿ. ಈ 2 ಹುಡುಗರನ್ನ ಕರ್ಕೊಂಡು ಅಷ್ಟೇ ಬಂದಿದ್ದಾರೆ ಅವರು. ರಿಟರ್ನ್ ಹೋಗಬೇಕು, ಲೇಟ್ ಆಗುತ್ತೆ ಅಂಥೇಳಿ ಈಗ ಪೂಜೆ ಕೂಡ ಮಾಡ್ತಾಯಿದ್ದಾರೆ. ಇನ್ನೇನು ಸ್ವಲ್ಪ ಹತ್ರದಲ್ಲೇ ಪೂಜೆ ಮಾಡ್ತಾರೆ. ಹಾಗೆ ಬೆಳಗ್ಗೆ ಮಾಡಿದ ಪೂಜೆ ಇತ್ತಲ್ಲ, ನಾನು ಕೂಡ ಸ್ವಲ್ಪ ವೀಡಿಯೋ ಅದೆಲ್ಲ ಮಾಡಿಕೊಂಡೆ ನೋಡಿ. ಅಕ್ಕನ ದೇವರು ಕೋಣೆ ಅಂತಲೇ ಹೇಳ್ಬೋದು, ದೇವ್ರ ಮನೆ. ತುಂಬ ಚೆನ್ನಾಗೆಲ್ಲ ಪೂಜೆ ಮಾಡ್ತಾರೆ. ಅಕ್ಕ ಅವ್ರ ಮನೆಯಲ್ಲೆಲ್ಲ ತುಂಬ ದೇವರಿದೆ ನೋಡಿ. ಈ ರೀತಿಯಾಗಿ ಬೆಳಗ್ಗೆ ಮಾಡಿದ್ದೇ ಇತ್ತಲ್ಲ, ಹಾಗಾಗಿ ಅವರು ಅದೇ ರೀತಿಯಾಗಿ ಬಿಟ್ಟಿದ್ದರು. ನಾನು ನೋಡಿರಲಿಲ್ಲಲ್ಲ, ಹಾಗಾಗಿ ವಿಡಿಯೋ ಅದೆಲ್ಲ ಮಾಡ್ಕೊ ಅಂತ ಹೇಳಿದ್ರು ಅಕ್ಕ.
ಅದೆಲ್ಲ ಮಾಡಿದ ನಂತರ ಕಾಯಿ ಕೂಡ ಒಡೆದ್ಬಿಟ್ಟು ನಂತರ ಪಾಪನ್ನೆಲ್ಲ ನೋಡ್ತಾ ಇದ್ದಾರೆ ನೋಡಿ. ಹಾಗೆ ಒಂದು ಫೋಟೋ ತೆಗಿತೀನಿ ನಿಂತ್ಕೊ ಅಂತ ಹೇಳಿದೆ ಅವಳಿಗೆ. ಹಾಗಾಗಿ ನಿಂತ್ಕೊಂಡಿದ್ದಾಳೆ ಅಕ್ಕನ ಮಗಳು ಬಂದು. ಅದಾದ ನಂತರ ಅವರಿಗೂ ಕೂಡ ಅಂದರೆ ಏನು ಪೂಜೆ ಮಾಡಿರ್ತಾರಲ್ಲ ಸೋದರತ್ತೆ, ಅವರಿಗೂ ಕೂಡ ಕುಂಕುಮ ಹಚ್ಚಿಬಿಟ್ಟು ಸೀರೆ ಎಲ್ಲ ಉಡಿಸ್ತಾರೆ ನೋಡಿ ಅವರು. ಅಂದರೆ ಅಕ್ಕ ಅವ್ರ ಮನೆಯವರೇ ಉಡಿಸ್ಬೇಕಾಗುತ್ತಾ. ಅವಳು ಒಂಚೂರು ಹಠ ಮಾಡ್ತಿದ್ಲು ಅಂತ ಹೇಳಿಬಿಟ್ಟು ಈಗ ತೊಟ್ಲದೊಳಗೆ ಹಾಕಿ ಸ್ವಲ್ಪ ತೂಗಿದ್ರೆ ಸುಮ್ಮನೆ ಇರ್ತಾಳೆ. ಬಂದಾಗಿಂದ ಸ್ವಲ್ಪ ಹಠನೇ ಮಾಡ್ತಾಯಿದ್ದಾಳೆ ನೋಡಿ. ಯಾಕಂದರೆ ಫಸ್ಟ್ ಟೈಮು ಅಜ್ಜಿ ಮನೆಗೆ ಬಂದಿದ್ದಾಳೆ, ಸ್ವಲ್ಪ ಹೊಸ ಜಾಗ ಕೂಡ ಆಗುತ್ತಲ್ಲ, ಹಾಗಾಗಿ ಒಂದೆರಡು ದಿನ ಬೇಕಾಗುತ್ತೆ ಅಡ್ಜಸ್ಟ್ ಆಗ್ಲಿಕ್ಕೆ. ಹಾಗೆ ಒಂದು ಸ್ವಲ್ಪ ಪೂಜೆ ಅದೆಲ್ಲ ಆಯ್ತಲ್ಲ, ತೊಟ್ಲು ಪೂಜೆ, ಒಂಚೂರು ಸಕ್ರೆ ತಿನ್ನಿಸ್ರಿ ಅಂತ ಹೇಳಿದ್ರಂತ. ಹಾಗಾಗಿ ಅಕ್ಕನ ಮಗಳು ನಂತರ ಅಳಿಯ ಇಬ್ಬರು ಸ್ವಲ್ಪ ಪಾಪಗೊಂಚೂರು ಭಾಳಲ್ಲ ಒಂದು ಚೂರಷ್ಟು ಸ್ವೀಟ್ ಮುಟ್ಟಿಸ್ರಿ ಅಂತ ಹೇಳಿದ್ರಂತ. ಹಾಗಾಗಿ ತಿನ್ನಿಸಿದ್ರು. ಅದಾದ ನಂತರ ಈ ಕಡೆ ಬಂದು ಈಗ ಅಕ್ಕನ ಮಗಳಿಗೆ ಕುಂಕುಮ ಅದೆಲ್ಲ ಕೊಟ್ಟು ನಂತರ ಸೀರೆ ಎಲ್ಲ ಉಟ್ಕೊಂಡು ಬಂದ ನಂತರ ಉಡೇಕಿ ಅಂತೇಳಿ ಹಾಕ್ತಾರಲ್ಲ ಅದನ್ನು ಹಾಕ್ತಾರೆ ನೋಡಿ. ಈಗೇನು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾಳೆ ಪಾಪ ಅವರು ಬರಬೇಕಂದ್ರಂತೆ. ಅಂದರೆ ಇನ್ನೂ 2 ಹೆಣ್ಣು ಹುಡುಗಿಯರಿದ್ದರು ಅಕ್ಕನ ಮೊಮ್ಮಕ್ಕಳು. ಮತ್ತು ಸ್ಕೂಲ್ ಟೈಮಲ್ಲ, ಬೆಳಿಗ್ಗೆ ಹೋಗಿ ಬಂದು ಸುಮ್ಮನೆ ಟಯರ್ಡ್ ಆಗುತ್ತಂತೇಳಿ ಮನೆಯಲ್ಲೇ ಬಿಟ್ಟು ಬಂದಿದ್ದಾಳೆ ನೋಡಿ. ಇಲ್ಲಿ ಆದ್ಯ ಯಾವ ರೀತಿ ನಗ್ತಾ ಇದ್ದಾಳೆ ಅಂಥೇಳಿ. ಆಕೆಗೆ ಯಾರಾದರೂ ಎತ್ಕೊಂಡ್ರೆ ಸ್ವಲ್ಪ ಕೀಸರಾಗುತ್ತಾ ನೋಡಿ. ಹಾಗಾಗಿ ಈಗ ತೊಟ್ಟಿಲ ಒಳಗೆ ಹಾಕಿ ತೂಗ್ತಾಯಿದ್ರೆ ಖುಷಿ ಆಗುತ್ತಾ. ತುಂಬ ಚೆನ್ನಾಗಿ ಅಂದರೆ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರು ನೋಡಿಬಿಟ್ಟೆಲ್ಲ ನಗ್ತಾಳೆ ನೋಡಿ. ಈಗ ಅವ್ರ ಅಮ್ಮನ್ನೆಲ್ಲ ಗುರ್ತಿಡಿತಾಳೆ ಅವಳು. ಅಕ್ಕನ ಮಗಳು ಅಳಿಯ ನಂತರ ಮೊಮ್ಮಕ್ಕಳು ನೋಡಿ ಅಕ್ಕಗ. ಇನ್ನೂ 2 ಹುಡುಗಿಯರಿದ್ದಾರೆ, ಅವರು ಹೇಳಿದ್ನೆಲ್ಲ ಸಿಂಧನೂರಿನಲ್ಲೇ ಇದ್ದಾರೆ. ಅವ್ರ ಜೊತೆಗೆ ಬಂದು ಇನ್ನೊಬ್ರು ಅಕ್ಕ ಇದ್ದಾರೆ. ಈಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ ಅಕ್ಕನ ಸೊಸೆ, ದೊಡ್ಡ ಸೊಸೆ. ಆ ಕಡೆ ಫೋಟೋ ಯಾಕೋ ಸರಿ ಅನ್ನಿಸ್ಲಿಲ್ಲ ನನಗೆ, ಅಂದರೆ ಕ್ಲಿಯರ್ ಅನ್ನಿಸ್ಲಿಲ್ಲ. ಅದಕ್ಕೆ ಈ ಕಡೆ ಬಂದು ನಿಂತ್ಕೊಳ್ಳಿ ಅಂಥೇಳಿ ಈಗ ಫೋಟೋ ಎಲ್ಲ ತೆಗ್ಸ್ಕೊತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇದಾದ ನಂತರ ಒಬ್ಬೊಬ್ಬರಾಗೆ ಬಂದು ಪಾಪುನ ಎತ್ಕೊಂಡು ಫೋಟೋ ಸೆಕ್ಷನ್ ಎಲ್ಲ ನಡೀತಾ ಇದ್ದು ನೋಡಿ. ಇವರೇ ಅಕ್ಕನ ದೊಡ್ಡ ಸೊಸೆ ಬಂದು ಕುಂಕುಮ ಏನು ಕೊಡ್ತಾ ಇದ್ದಾರಲ್ಲ, ಹಚ್ಕೋತಾ ಇದ್ದಾರಲ್ಲ ಕುಂಕುಮ. ಅವ್ರು ಬಂದು ನಮ್ಮ ವೈನಿ ನೋಡಿ, ಆಲ್ರೆಡಿ ನೋಡಿದ್ದೀರಾ ನೀವು, ನಮ್ಮ ದೊಡ್ಡ ವೈನಿ ಅವರು. ಇನ್ನೊಬ್ರು ಇದ್ದಾರಲ್ಲ ಚಿಕ್ಕ ವೈನಿ, ಅವ್ರು ಬಂದಿಲ್ಲ, ಹೇಳಿದ್ನೆಲ್ಲ ಅಲ್ಲೇ ಸಿಂಧನೂರಿನಲ್ಲೇ ಇದ್ದಾರೆ. ಇಬ್ಬರಕ್ಕ ಅಷ್ಟೇ ಇಲ್ಲಿ ಇದ್ರು ನೋಡಿ. ಈಗೇನು ಯೆಲ್ಲೋ ಕಲರ್ ಏನು ಮೆಹಂದಿ ಕಲರ್ ಇದೆಯಲ್ಲ, ಸಾರಿ ಉಟ್ಕೊಂಡಿದ್ದಾರಲ್ಲ, ಕುಂಕುಮ ಹಚ್ತಾ ಇದ್ದಾರಲ್ಲ, ಅವರು ಬಂದು ನಮ್ಮ ಅಕ್ಕನೇ ನೋಡಿ. ಅಕ್ಕನ ಮಗಳಿಗೆ ಈಗ ಕುಂಕುಮ ಅದೆಲ್ಲ ಕೊಟ್ಬಿಟ್ಟು ಸಾರಿ ಕೊಟ್ಬಿಟ್ಟು ಈಗ ಉಡಿಯಕ್ಕೆ ಅಂತೇನು ಹೇಳ್ತೀವಲ್ಲ ಅದನ್ನೆಲ್ಲ ಹಾಕ್ತಾರೆ ನೋಡಿ ಈಗ ಅವರು.
ಉಡಿ ಅಕ್ಕಿ ಅದೆಲ್ಲ ಹಾಕಿದ ನಂತರ ಹೊರಗಡೆ ಹೋಗಿ ಬಂದು ನಂತರ ದೇವ್ರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಸಕ್ಕರೆ ನೀರು ಅದೆಲ್ಲ ತೊಗೊಂಡು ನಂತರ ಈಗ ಒಬ್ಬೊಬ್ಬರೇ ಫೋಟೋ ಸೆಕ್ಷನ್ ನಡೀತಾ ಇದೆ, ನೋಡ್ತಾ ಇರ್ಬೋದು. ಹುಡುಗಿಗೆ ಅಂದರೆ ಅಕ್ಕನ ಸೊಸೆ ಇದ್ದಾರಲ್ಲ ಅವ್ರ ಚಿಕ್ಕಮ್ಮ ನೋಡಿ ಇವರು, ಅಂದರೆ ನಮಗೂ ಕೂಡ ರಿಲೇಷನ್ನೇ ಆಗಬೇಕು. ಇಲ್ಲಿ ಬಂದು ದೊಡ್ಡ ಮಗ, ನಂತರ ಸೊಸಿ, ಮೊಮ್ಮಗಳು ಕೂಡ ಈ ಕಡೆ ಇದ್ದಾರೆ. ಅವರು ಕೂಡ ಬಿಟ್ಟು ಹೋಗ್ಲಿಕ್ಕಂತೇಳಿ ಬಂದಿದ್ದರು ನೋಡಿ. ಈ ಕಡೆ ಬಂದು ಆದ್ಯನ ಎತ್ಕೊಂಡಿದ್ರು, ಅಂದರೆ ಸೋದರ ಮಾವ ಆಗ್ತಾರಲ್ಲ, ಸೋದರತ್ತೆ ಗಂಡ ಎತ್ಕೊಂಡಿದ್ರು. ಹಾಗೆ ಅಜ್ಜ ಕೂಡ ಆಗಬೇಕು ನೋಡಿ ಇವರು. ಇಲ್ಲಿ ಬಂದು ಅಣ್ಣನ ಮೊಮ್ಮಗ ಇವನು ವೈಷ್ಣವ್ ಅಂಥೇಳಿ, ಅವನು ಕೂಡ ಎತ್ಕೊಂಡಿದ್ರು. ಈ ಕಡೆ ಬಂದು ಅಥರ್ವ ಅಂತೂ ಅಣ್ಣನ ಬಿಟ್ಟು ಒಂದು ಚೂರು ಇರೋಂಗಿಲ್ಲ ನೋಡಿ. ಅವನು ನಾಳೆ ಸ್ಕೂಲಿಗೆ ಯಾವ ರೀತಿ ಹೋಗ್ತಾನೆ ಏನು ಅಂಥೇಳಿ ಅಂದ್ಕೊಂಡ್ಬಿಟ್ಟಿದ್ರು ಅವರು, ತುಂಬ ಅಳ್ತಾನೆ ಏನೋ ನಮ್ಮನ್ನು ನೆನೆಸ್ಕೊಂಡು ಅಂಥೇಳಿ. ಬಟ್ ಇಲ್ಲ, ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾನೆ ಸ್ಕೂಲಿಗೆ ಅಂತ ಹೇಳಿದರು. ಈ ಕಡೆ ಎಲ್ಲ ಈಗೆಲ್ಲ ಅರಿಶಿನ ಕುಂಕುಮ ಜೊತೆ ಸ್ವಲ್ಪ ಹೂವು ಅದೆಲ್ಲ ಕೊಟ್ಟ ನಂತರ ಈಗ ಊಟಕ್ಕೆ ರೆಡಿ ಇದೆ ನೋಡಿ. ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ರು ಅಕ್ಕನ ಸೊಸೆ, ನಂತರ ಅಕ್ಕನ ಸೊಸೆ ಫ್ರೆಂಡ್ಸ್ ಎಲ್ಲ ಬಂದು ರೆಡಿ ಮಾಡಿದ್ರು. ಯಾಕಂತಂದರೆ ನಾವು ಊರಲ್ಲಿ ಇರಲಿಲ್ಲಲ್ಲ, ಪಾಪ ಅವ್ರಿಗೆ ಭಾಳ ಕೆಲಸ ಆಯ್ತು ನೋಡಿ. ನೋಡಿ ಯಾವ ರೀತಿ ನಗ್ತಾ ಇದ್ದಾಳೆ ಆದ್ಯ ಅಂಥೇಳಿ. ಸ್ವಲ್ಪ ಚೆನ್ನಾಗಿರ್ತಾಳೆ. ಸ್ವಲ್ಪ ಜನ ಭಾಳ ಆಗ್ತೀವಲ್ಲ, ಮುಖ ಪರಿಚಯ ನೋಡ್ಕೊಂಡು ಅಳ್ತಾಳೆ ನೋಡಿ. ಹಾಗಾಗಿ ಇವ್ರು ಬಂದು ಏನು ನಮ್ಮ ಅಕ್ಕನ ಮಗನ ಫ್ರೆಂಡ್ ಹೆಂಡ್ತಿ ನೋಡಿ. ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಇರಲಿಲ್ಲಲ್ಲ ಮನೆಯಲ್ಲಿ. ಈಗ ಒಬ್ಬೊಬ್ಬರೇ ಹಾಗೆ ಬಂದು ಗಿಫ್ಟ್ ಕೊಟ್ಬಿಟ್ಟು ಪಾಪಗೆ ಯಾರು ನೋಡಿಲ್ಲ ಅವರು ಕೊಟ್ಟ ನಂತರ ಈಗ ಫೋಟೋ ವೀಡಿಯೋ ಅದೆಲ್ಲ ನಡೀತಾ ಇದೆ. ನಾವು ಕೂಡ ಎಲ್ಲ ಊಟ ಮಾಡಿಕೊಂಡೆ ಅವತ್ತು ರಾತ್ರಿ ಮನೆಗೆ ಬಂದ್ವಿ ನೋಡಿ. ಅಕ್ಕ ಕೂಡ ಎತ್ಕೊಂಡ್ರು ನೋಡಿ. ಯಾಕಂದರೆ ನಾಮಕರಣಕ್ಕೆ ಅವ್ರು ಬಂದಿರಲಿಲ್ಲ ಪಾಪನ ನಾಮಕರಣಕ್ಕೆ. ಯಾಕಂದರೆ ಅವರು ಸ್ವಲ್ಪ ಶೃಂಗೇರಿಗೆ ಅಲ್ಲೆಲ್ಲ ಹೋಗಿದ್ರು. ಇವಾಗ ಅದು ಪಾಪನ ಎತ್ಕೊಂಡು ಫೋಟೋ ಅದೆಲ್ಲ ತೆಗೆಸ್ಕೊಂಡ್ರು, ನೋಡ್ತಾ ಇರ್ಬೋದು. ಊಟಕ್ಕೆ ಬಂದು ಸಿಕರಣಿ ಮಾಡಿದರು. ಅಂದರೆ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಹಾಗಾಗಿ ಮಾವಿನ ಹಣ್ಣಿನ ಸಿಕರಣಿ ಅದೆಲ್ಲ ಮಾಡಿದ್ರು ನೋಡಿ. ಚಪಾತಿ ಮಾಡಿದರು, ನಂತರ ರೈಸ್ ಕೂಡ ಮಾಡಿದ್ರು ನೋಡಿ. ಬಿಸಿ ಬಿಸಿ ಇತ್ತು ಎಲ್ಲ ಅಡುಗೆ ಬಂದು. ಯಾಕಂದರೆ ಮಧ್ಯಾಹ್ನ ಅಡುಗೆ ಬಂದು ಪಲಾವು ಪಾಯಸ ಏನೋ ಮಾಡಿದ್ರಂತೆ, ನೋಡ್ತಾ ಇರ್ಬೋದು. ಪಲಾವು ಒಂಚೂರು ಮಧ್ಯಾಹ್ನದ್ದು ಕೂಡ ಇತ್ತು ನೋಡಿ ಪಲಾವು. ಹಾಗಾಗಿ ಅದನ್ನು ಕೂಡ ಸರ್ವ್ ಮಾಡಿದ್ರಾಯ್ತು. ಯಾಕಂದರೆ ಮಧ್ಯಾಹ್ನ ಯಾರು ಊಟ ಮಾಡಿಲ್ಲ, ಟೇಸ್ಟ್ ನೋಡಿಲ್ಲ, ನೋಡ್ಬೋದು ಅಂಥೇಳಿ. ಇಲ್ಲಿ ಕೂಡ ಪಲ್ಯ ಕೂಡ ಮಾಡಿ ರೆಡಿ ಇಟ್ಟಿದ್ದಾರೆ ನೋಡಿ. ಚಪಾತಿ ಕೂಡ ಬಿಸಿ ಬಿಸಿಯಾಗಿಯೇ ಇದ್ದವು. ಹಾಗೆ ಪಾಯಸ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದ್ರಂತ ಅನಿಸುತ್ತೆ ಮಧ್ಯಾಹ್ನ. ಯಾಕಂದರೆ ಸಾಯಂಕಾಲ ಮತ್ತೇನು ಸ್ವೀಟ್ ಮಾಡೋದು ಅಂತ ಅಂದ್ಕೊಂಡು ಮಾಡಿದ್ರು ನೋಡಿ. ಹಾಗೆ ಚಟ್ನಿ ಕೂಡ ಮಾಡಿದರು. ಎಲ್ಲ ಅಡುಗೆ ಸಾಂಬಾರು ಕೂಡ ಇತ್ತು. ಪ್ರತಿಯೊಂದು ಕೂಡ ಸೂಪರಾಗಿತ್ತು ನೋಡಿ ಅಡುಗೆ.